ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಹೊಸ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೂರುವ ಈ ದಿವಸದಲ್ಲಿ ಕರ್ತನಿಗೆ ನಾನು ಮೊಟ್ಟ ಮೊದಲಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸಭೆಯಾಗಿ ನಾವು ಸಿಸ್ಟರ್ ಮೇರಿಗೆ, ನಮ್ಮ ಸಹೋದರಿಗೆ 50 ವರ್ಷವನ್ನು ಕೂಡಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರೂ ಕರಗಳನ್ನೇ ಎತ್ತಿ ಕರ್ತನಿಗೆ ಸ್ತೋತ್ರ ಹೇಳಿ, ಅವ್ರನ್ನ ಕರ್ತನು ಮದುವೆ ಆಗಿದ್ದ ದಿವಸದಿಂದ ಈ ದಿವಸವರೆಗೂ ಕರ್ತನು ಒಳ್ಳೆ ಸ್ತ್ರೀಯಾಗಿ ಜ್ಞಾನೋಕ್ತಿಗಳು 30:10ರಿಂದ 31ನೇ ಅಧ್ಯಾಯದಲ್ಲಿ 10ರಿಂದ 31ನೇ ವಾಕ್ಯದವರೆಗೆ ಇರುವ ಎಲ್ಲ ವಾಕ್ಯ ನೋಡಿದ್ರೆ ಆ ಮಗಳು ಅದಕ್ಕೆ ತಕ್ಕಂಥದ್ದಾಗಿ ನಡ್ಕೊಂಡು ಸೇವೆಯನ್ನು, ಗಂಡನ್ನು, ಮಕ್ಕಳನ್ನು ಚೆಂದಾಗಿ ಸಾಗಿ ಸಲಹಿಸಿ ಇಷ್ಟು ದಿವಸವರೆಗೂ ಅವ್ರನ್ನ ಕಾಪಾಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. ಸಹೋದರನು ಇನ್ನು ಹೆಚ್ಚಾಗಿ ಕರ್ತನ ಆಶೀರ್ವದಿಸಬೇಕಾಗಿ ನಾವೆಲ್ಲರೂ ಕೂಡಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. Sister Mary, I also convey my greetings to you. May God bless you. God has provided you 50 years. God bless you and give you more years, many more years, and use you in His mighty kingdom. May God bless you and give you long life, and be happy with your marital life also. God bless you, sister. I love you. We give all glory to God. God bless you with good health and strength. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸಹೋದರಿಗಾಗಿ ನಾವೆಲ್ಲರೂ ಕರಗಳನ್ನೆತ್ತಿ ಕರ್ತನಿಗೆ ಸ್ತೋತ್ರ ಹೇಳೋಣ. ಕರ್ತನೇ, ಸಹೋದರಿ ಮೇರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೇ, ಅಪ್ಪ, ಜಕರ್ಯ 2:5 ನಾವು ಓದ್ತೀವಿ, ಅದಕ್ಕೆ ಸುತ್ತೂರ ನಾನು ಅಗ್ನಿಯನ್ನು ಬೇಲಿಯಾಗಿಟ್ಟು ಅದರ ಮಧ್ಯದಲ್ಲಿ ನಾನು ಮಹಿಮೆ ಹೊಂದುವೆ ಅಂದ್ಬಿಟ್ಟು ನಾವು ಸಗರ್ಯ 2:5 ಓದುವ ಪ್ರಕಾರ ನಿನ್ನ ಮಗಳನ್ನು ಆಶೀರ್ವದಿಸು ಕರ್ತನೇ. ಅವರಿಗೆ ಬೇಕಾಗಿರುವ ಸುಖ, ಕ್ಷೇಮ, ಆರೋಗ್ಯವನ್ನು, ದೀರ್ಘಾಯುಷ್ಯವನ್ನು ನೀನು ಕೊಡು ಕರ್ತನೇ. ಅಪ್ಪ, ಇನ್ನು ಬೇಕಾಗಿರುವ ಎಲ್ಲ ಜ್ಞಾನವನ್ನು, ವಿಶೇಷವಾದ ಅಭಿಷೇಕವನ್ನು ಕೊಟ್ಟು ಈ 50ನೇ ವರ್ಷದಿಂದ ಸ್ವಾಮಿ ಒಂದು ವಿಶೇಷವಾದ ಆಶೀರ್ವಾದವು, ಬಲವು ಕರ್ತನೆ, ಇನ್ನು ವಿಶೇಷವಾದ ಕರ್ತನೆ ಆಲೋಚನೆಗಳನ್ನು ಕೊಡು ಕರ್ತನೆ. ಈ ಸಭೆಯನ್ನೇ ನಡೆಸ್ಕೊಂಡು ಹೋಗೋದಕ್ಕೆ ಮಕ್ಕಳೆಲ್ಲರಿಗೂ ಆಶೀರ್ವಾದವಾಗಿರಲಿ, ಗಂಡನಿಗೆ ಒಂದು ಗ್ರೀಟವಾಗಿರಲಿ ಕರ್ತನೆ. ಮಕ್ಕಳಿಗೆ ಕರ್ತನೆ ಒಳ್ಳೆ ತಾಯಿಯಾಗಿದ್ದು ಒಳ್ಳೆ ಆಲೋಚನೆಯಲ್ಲಿ ನಡೆಸಿ 2 ಮಕ್ಕಳನ್ನು ಕರ್ತನೆ ಕರ್ತನಿಗಾಗಿ ಇವರು ಕರ್ತನೆ ಪ್ರತಿಷ್ಠೆಯಾಗಿ ನಡೆಸಿ ಬೆಳೆಸುವಂತೆ ನೀನು ಸಹಾಯ ಮಾಡು. ವಿಶೇಷವಾದ ಕೃಪೆಯು, ಪವಿತ್ರಾತ್ಮನ ಬಲವನ್ನು ನಿನ್ನ ಮಗಳಿಗೆ ಕೊಡುವುದಕ್ಕಾಗಿ ನಾನು ಬೇಡಿಕೊಳ್ತೇನೆ. ಆಶೀರ್ವದಿಸಿ. ಇವತ್ತು ನಾವು ಸಭೆಯಾಗಿ ಇವರಿಗೆ ಕೊಟ್ಟ ಈ 50 ವರ್ಷಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಿ ಗಿವ್ ಆಲ್ ಗ್ಲೋರಿ ಆ್ಯಂಡ್ ಥ್ಯಾಂಕ್ಸ್ ಟು ಯು ಲಾರ್ಡ್. ಬ್ಲೆಸ್ ಯುವರ್ ಡಾಟರ್ ಆ್ಯಂಡ್ ಕೀಪ್ ಯುವರ್ ಅಂಡರ್ ಯುವರ್ ವಿಂಗ್ಸ್, ಫಾದರ್ ಲಾರ್ಡ್ Jesus. Bless her and family also, Father Lord Jesus. And Lord, use them mightily as a whole family. Let them stand for your kingdom and protect them, Lord Jesus, from all the snares of the enemy. Break all the adversaries, Lord Jesus. Break all the unwanted hassles and troubles which is coming against this family, Father. Bless them and keep them and bless, Lord, protect them, Father Lord Jesus. Put an edge of fire around this family and the church and the ministry and all the assistant pastors and all the believers. Bless each and everyone, Father. I give all glory to you and bless all your children. In the name of Jesus, let your blessings be upon Pastor Praveen, Sister Mary and the children, Lord. Bless them, Lord. In Jesus' precious name I pray. Amen. God bless you. God bless you, sister. I give all glory to God for your life. And thank you, Pastor, for giving this opportunity to me to wish my sister. ಎಲ್ಲ ವಿಶ್ವಾಸಿಗಳಿಗೂ ಕೂಡ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎಲ್ಲ ಕರ್ತನಲ್ಲಿ ಒಗ್ಗಟ್ಟಾಗಿ ನಿಂತು ಸೇವೆಯನ್ನು ಮಾಡಿ ಪಾಸ್ಟರ್ ಜೊತೆ ನಿಂತ್ಕೊಂಡು ಕರ್ತನ ರಾಜ್ಯವನ್ನು ಕಟ್ಟಿರಿ. ಕರ್ತ ನಿಮ್ಮನ್ನೆಲ್ಲರೂ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. Request this morning from a pastor from Chitradurga, the one whose son had a problem recently, and asked me to pray for his wife who's celebrating her birthday today. They're having a celebration for that. So let us remember her. Her name is Sister Mary, Pastor Praveen Paul's wife, Chitradurga. They've been there for a number of years in a difficult ground doing the work of the Lord. Souls are multiplying. They go to various remote villages and share the gospel, and so they have difficulties that come to them. It's not the first time it has happened. They've had a number of other occasions. Let us all remember Sister Mary in prayer. Together we will pray. Even as I pray, I would like to read out a scripture for her and bless her with this word which comes from the book of Isaiah. Sister Mary, this is for you, and may the Lord bless you this birthday. Isaiah 54, from the 13th verse I read, "And all thy children shall be taught of the Lord,
and great shall be the peace of thy children. In righteousness shalt thou be established, thou shalt be far from oppression, for thou shalt not fear, and from terror, for it shall not come near thee. Behold, they shall surely gather together, but not by me. Whosoever shall gather together against thee shall fall for thy sake. Behold, I have created the smith that bloweth the coals in the fire, and that bringeth forth an instrument for his work. And I have created the waster to destroy. No weapon that is formed against thee shall prosper. Every tongue that shall rise against thee in judgment shalt thou condemn. This is the heritage of the servants of the Lord, and their righteousness is of me, saith the Lord. May that be a blessing to you. Let us pray together for Sister Mary. Father, into your hands we commit your servant's wife, Sister Mary, and pray that you will so bless this dear woman of God, that as she continues to share the gospel, as she continues to stand in the gap, as she continues, Lord God, to stand with the women of the congregation, building their lives up to become a blessing to many more. We pray you will give her the wisdom and the unction of the Holy Spirit continually, and give her boldness when there are situations that can cause fear. We pray, Father, as you are the one that says that you are not the one that bring up the people that come against her, we pray that you will bring them down and not allow them to rise again in Jesus' name. You will give her the freedom to share the gospel, and many more souls, thousands of them, will come to salvation simply because she stands, Lord God, in virtue for the gospel of Jesus Christ. We pray a blessing on her health, on her family's health, on the church's health, and the ministry that she does. And pray, Father, the number of years will multiply onto her unless you come before. Grant favor, grant grace. Thank you for keeping them as a family together thus far, that you will continue to do it for the rest of their lives. Into your hands we commit her as she celebrates this day, giving you glory, honor, and praise. You that called her are faithful, and you will do it. You that started the good work in her will complete it. You are a finisher, Lord, and you finish well. We pray that her life too will be well lived for the glory and the gospel of the Lord Jesus Christ. Thanking you, blessing her, blessing Pastor Praveen Paul, blessing the children, blessing the whole congregation. In Jesus' name we pray. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಆತ್ಮೀಯ ಮಗಳಾದಂಥ ಮೇರಿ, ಇವರು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವಂತೆ ದೇವರು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ನಮ್ಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಚರ್ಚ್ ಶಿಕಾರಿಪುರ ವತಿಯಿಂದ ನಮ್ಮ ಸಭೆ ವಿಶ್ವಾಸರು, ನಾವು ನಮ್ಮ ಕುಟುಂಬದವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಹೋದರಿ ಮೇರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಿದ್ದೇವೆ. ದೇವರು ವಾಕ್ಯ ಅಂತಂದರೆ ಕೀರ್ತನೆ 23ನೇ ಅಧ್ಯಾಯ 6ನೇ ವಚನ ದೇವರು ವಾಕ್ಯ ದಾವೀದ ಹೇಳ್ತಾ ಇದ್ದಾನೆ, ನನ್ನ ಜೀವಮಾನವಿಡೆಲ್ಲ ಶುಭವು ಕೃಪೆಯನ್ನು ಹಿಂಬಾಲಿಸು, ಸದಾಕಾಲ ನಾನು ಯೆಹೋವನ ಮಂದಿರದಲ್ಲಿ ವಾಸಿಸುನು ಎಂಬುದಾಗಿ ಹೇಳಿದ ಹಾಗೆ ಪ್ರಿಯ ಪಾಸ್ಟರ್ ಪಾಲ್ ಪ್ರವೀಣ್ ಹಾಗೂ ಅವರ ಮಕ್ಕಳು ಮತ್ತು ನಮ್ಮ ಆತ್ಮೀಯ ಮಗಳಾದ ಮೇರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭವು ಕೃಪೆ ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನ, ಅವರ ಸಭೆಯನ್ನು ದೇವರು ಉಂಟು ಮಾಡಲಿ. ಹಾಗೆ ಅವರ ಜೀವಿತಕ್ಕೆ ಮತ್ತು ಬೇಕಂತ ದೇವರು ಆರ್ಥಿಕವಾಗಿ ಪಾರಮಾರ್ಥಿಕ ಸಹಾಯ ಮಾಡಲಿ. ಸಭೆ ಸೇವೆಯನ್ನು ಆಶೀರ್ವದಿಸಲ್ಪಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವ್ರನ್ನ, ಅವ್ರ ಕುಟುಂಬನ ದೇವರ ನಾಮದಲ್ಲಿ ನಾವು ಆಶೀರ್ವದಿಸಿ ಅವರಿಗೆ ಶುಭವನ್ನು ಕೋರುವವರಾಗಿದ್ದೇವೆ. ಸಿಸ್ಟರ್ ಮೇರಿ ಪಾಲ್ ಪ್ರವೀಣ್ ಎಂಡ್ ಟೈಮ್ ಮಿನಿಸ್ಟ್ರೀಸ್ ಚಿತ್ರದುರ್ಗ ದಲ್ಲಿ ಸೇವೆ ಮಾಡ್ತಕ್ಕಂಥ ಸೇವಕಿಯಾದ ತಮಗೆ ಕರ್ತನಾದ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಶುಭಾಭಿವಂದನೆಗಳನ್ನು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ 50ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕಳೆದ 49 ವರ್ಷಗಳು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ತಾಯಿಯ ಗರ್ಭದಲ್ಲಿ ರೂಪಿಸಿದ ದಿನದಿಂದ ಮೊದಲುಗೊಂಡು ಈ ದಿನದವರೆಗೆ ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಮೇಲುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಒಳ್ಳೆಯವನು. ಇಷ್ಟು ದಿವಸ ಕಾದು ಕಾಪಾಡಿದ ದೇವರು ನಿಮ್ಮ ಮುಂದಿನ ದೀರ್ಘಾಯುಷ್ಯನಲ್ಲಿ ಆಯುಷ್ ದಿನಗಳಲ್ಲೆಲ್ಲ ನಿಮಗೆ ಶುಭವನ್ನು ತರಲಿ ಅಂತ ನಾನು ಕೋರ್ತೇನೆ. 41ನೇ ಯೆಶಾಯನ ಗ್ರಂಥ
10ನೇ ವಾಕ್ಯದಲ್ಲಿ ಇದೆ, ಹೀಗಿದೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿದ ದೇವರ ಸಹಾಯ, ದೇವರ ಹಸ್ತ, ಧರ್ಮದ ಬಲಗೈ ಸದಾಕಾಲ ನಿಮ್ಮೊಂದಿಗಿರಲಿ, ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಸೇವೆಯೊಂದಿಗಿರಲಿ ಅಂತ ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒನ್ಸ್ ಅಗೇನ್ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ತ್ಡೇ. Praise the Lord. Many returns of the day. ಸಿಸ್ಟರ್, ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ, ಆರೋಗ್ಯ, ಸೌಖ್ಯ, ಬಲವನ್ನು ಕೊಟ್ಟು ಈ 50ನೇ ವರ್ಷದ ಹುಟ್ಟು ದಿನದಲ್ಲಿ ದೇವರು ಹೊಸದಾದ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡುವರಾಗಿರುತ್ತಾರೆ. ನೀವು ಎಡಕ್ಕೂ ಬಲಕ್ಕೂ ಹಬ್ಬಿಕೊಂಡು ಬೆಳೆಯುವರಾಗಿರುತ್ತೀರಿ. ನಿಮಗೆ ದೇವರು ಆರೋಗ್ಯವನ್ನ, ಸೌಖ್ಯವನ್ನ, ಐಶ್ವರ್ಯವನ್ನ ಕೊಡಲಿ ಎಂಬುದಾಗಿ ನಾವು ಆಶಿಸಿ ನಿಮ್ಮನ್ನ ಪ್ರಾರ್ಥಿಸುವರಾಗಿದ್ದೇವೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನ್ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ಎಂಬ ವಾಕ್ಯದ ಮೇರೆಗೆ ದೇವರು ನಿಮ್ಮನ್ನ ಬೆಳೆಯುವಂತೆ ಮಾಡಲಿ, ವೃದ್ಧಿಯಾಗುವಂತೆ ಮಾಡಲಿ. ನೀವು ಮುಪ್ಪಿನಲ್ಲಿ ಫಲಿಸಿದ್ದು ಪುಷ್ಟಿಯಾಗಿದ್ದು ಶೋಭಿಸುವರೆಂಬ ವಾಕ್ಯದ ಮೇರೆಗೆ ನಿಮ್ಮ ಜೀವಮಾನ ಕಾಲವೆಲ್ಲ ಶುಭವು, ಕೃಪೆಯು ನಿಮ್ಮನ್ನ ಹಿಂಬಾಲಿಸಲಿ ಎಂಬುದಾಗಿ ನಾನು ಬಿಷಪ್ ಡಾಕ್ಟರ್ ಸತೀಶ್ ಮತ್ತು ನಮ್ಮ ಕುಟುಂಬದವರ ಪರವಾಗಿ ನಿಮಗೆ ನಾವು ಶುಭವನ್ನ ಹಾರೈಸುವರಾಗಿದ್ದೇವೆ. ದೇವರು ಅತ್ಯಧಿಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. Praise the Lord. Happy 50th birthday, Pastor Mary Paul Praveen. God bless you. Have a great year ahead. ಹಲೋ, ಹಾಯ್, ಪ್ರೈಸ್ ಲಾರ್ಡ್ ಸಿಸ್ಟರ್ ಮೇರಿ ಪಾಲ್ ಪ್ರವೀಣ್ ಸಿಸ್ಟರ್. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರುತ್ತೇವೆ. ವ್ಯಕ್ತಿಗತವಾಗಿ, ಕುಟುಂಬ ಪರವಾಗಿ, ಸಭೆ ಪರವಾಗಿ 50ನೇ ವರ್ಷದ ಶುಭಾಶಯಗಳು. ಕರ್ತನ ಸೇವೆಯಲ್ಲಿ ನಿಮ್ಮ ಪ್ರಯಾಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ನಿಮ್ಮನ್ನು 2ರಷ್ಟು ಆಶೀರ್ವಾದ ಮಾಡಲಿ. ನಿಮಗಾಗಿರೋ ಅವಮಾನಕ್ಕೆ 2ರಷ್ಟು ಮಾನಗಳನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಸ್ಪಿರಿಚುವಲಿ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿಗೆ ಆಶೀರ್ವಾದ ಮಾಡಿ ದೇವರ ರಾಜ್ಯದಲ್ಲಿ ನಿಮ್ಮನ್ನು ಉಪಯೋಗಿಸಲಿ. ಈ ವರ್ಷದ ನಿಮಗೆ ವಾಗ್ದಾನ ದೇವರಿಂದ, ದೇವರು ಹೇಳುವ ವಾಗ್ದಾನ, ನನ್ನಿಂದ ನಿಮ್ಮ ದಿನಗಳು ಹೆಚ್ಚಾಗುವವು, ಆಯುಷ್ಯನ ವರ್ಷಗಳು ವೃದ್ಧಿಯಾಗುವವು. ಜ್ಞಾನೋಕ್ತಿ 9:11. ಗಾಡ್ ಬ್ಲೆಸ್ ಯು ಸಿಸ್ಟರ್. ಹ್ಯಾಪಿ ಬರ್ತ್ಡೇ ಟು ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಜಿಯೋನ್ ಗಾಸ್ಪಲ್ ಚರ್ಚ್ ಮಿನಿಸ್ಟ್ರೀಸ್ ಭದ್ರಾವತಿ ಸಭಾಪಾಲಕರ ಕುಟುಂಬದ ಪರವಾಗಿ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಚರ್ಚ್ ಪಾಸ್ಟರ್ಮ್ಮ ಅವರಾದ ಮೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ದೇವರು ನಿಮಗೆ ಆಯುಷ್ಕಾಲ, ಆರೋಗ್ಯವನ್ನು ಕೂಡಿಸಿಕೊಟ್ಟು ಆತ್ಮಿಕ ಬಲದಿಂದ ತುಂಬಿಸಿ ಇನ್ನೂ ಹೆಚ್ಚಾದ ಸೇವೆಯಲ್ಲಿ ಉಪಯೋಗ ಪಡುವ ಹಾಗೆ ಮತ್ತು ದೇವರ ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸುವಂತೆ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಮತ್ತೊಂದು ಸಾರಿ ಕುಟುಂಬ ಪರವಾಗಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಮೇರಿ. 50th ಹ್ಯಾಪಿ ಬರ್ತ್ಡೇ ಟು ಯು. ದೇವರು ಈ ವರ್ಷಗಳೆಲ್ಲ ನಿನ್ನ ಕಾಪಾಡಿ ತನ್ನ ಮಹಾಕೃಪೆಯಲ್ಲಿ ಭದ್ರಪಡಿಸಿ ಮತ್ತು ಪ್ರವೀಣ್ ಸಂಗಡ ನಿನ್ನ ಸೇವೆಯನ್ನು ಮಾಡುವಂತೆ ಕರ್ತನು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಬೈಬಲ್ ವಾಕ್ಯ ಹೇಳ್ತತೆ, ದೇವರು ನೀತಿವಂತರ ಆಶೆಗಳನ್ನು ನೆರವೇರಿಸ್ತಾನೆಂಬುದಾಗಿ. ಈ ವರ್ಷದಲ್ಲಿ ದೇವರು ನಿನ್ನ ಆಶೆಗಳನ್ನೆಲ್ಲ ನೆರವೇರಿಸಿ ಮತ್ತು ಆತನ ರಾಜ್ಯದಲ್ಲಿ ದೇವರು ನಿನ್ನನ್ನು ಬಲವಾಗಿ ಉಪಯೋಗಿಸಿದೆ. ಮತ್ತೊಂದು ಸಾರಿ ನಿನಗೆ ಹ್ಯಾಪಿ ಬರ್ತ್ಡೇ ಟು ಯು ಮೇರಿ. Praise the Lord. Mary, happy birthday to you, ma. Many more happy returns of this day. 50 ವರ್ಷಗಳ ಕಾಲ ಕರ್ತನು ನಿನ್ನನ್ನು ಅದ್ಭುತವಾಗಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಡೆಸಿಕೊಂಡು ಬಂದಿದ್ದಾನೆ. ಎಬಿನೇಜರ್ ಆಗಿ ಸಹಾಯಕನಾಗಿ ಆತನಿದ್ದಾನೆ. ಮುಂದೆಯೂ ಆತನು ನಡೆಸುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಆದ್ದರಿಂದ ಮುಂದಿರುವಂಥ ಎಲ್ಲ ಕಾಲಗಳಲ್ಲಿ ಕರ್ತನಿಗೆ ಸಂಗಡಿದ್ದು ಅದು ನಿನಗೆಲ್ಲ ರೀತಿಯಲ್ಲಿ ಸಹಾಯ ಮಾಡಿ ಅದ್ಭುತವಾಗಿ ನಡೆಸುವಂಥ ಆತನಾಗಿರ್ತಾನೆ. ಆತನ ನಂಬಿಕಸ್ತಕತೆ ಎಂದಿಗೂ ಅದು ನಿಂತು ಹೋಗುವುದಿಲ್ಲ, ಅದರ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಗಾಡ್ ಬ್ಲೆಸ್ ಯು ಮಾ. ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಟು ಯು. ಪ್ರೈಸ್ ದಿ ಲಾರ್ಡ್. ಸಿಸ್ಟರ್ ಮೇರಿ ಪಾಲ್ ಪ್ರವೀಣ್, ನಿಮಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ತಾನೇ ನಿಮ್ಮನ್ನು ಮತ್ತು ನಿಮ್ಮ ಸೇವೆಯನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ತಾಯಿ ಗರ್ಭದಲ್ಲಿ ಇರುವಾಗ ಕಾಪಾಡಿದ ದೇವರು ಜನಿಸಿದ ದಿನದಿಂದ ಬಾಲ್ಯ ಪ್ರಾಯದಲ್ಲಿಯೂ ಯೌವನ ಪ್ರಾಯದಲ್ಲಿಯೂ ಕಾಪಾಡಿ ರಕ್ಷಿಸಿ
ಪಾಲ್ ಪ್ರವೀಣ್ ಅವರ ಜೊತೆಯಲ್ಲಿ ಬಾಳಿನ ಸಂಗಾತಿಯಾಗಿದ್ದುಕೊಂಡು ಕರ್ತನ ಮಹಾದೊಡ್ಡ ಕೃಪೆ ಮೇರೆಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ, ಆರೋಗ್ಯ ಭಾಗ್ಯ ಕೊಡಲಿ, ಇನ್ನೂ ಹೆಚ್ಚಾಗಿ ದೇವರ ಸೇವೆಯಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಾನು ಮನಪೂರ್ವಕವಾಗಿ ನಿಮ್ಮನ್ನು ಅರಸುತ್ತೇನೆ, ಆಶೀರ್ವಾದ ಮಾಡ್ತಾ ಇದ್ದೇನೆ. ಸತ್ಯವೇದದ ಕೀರ್ತನೆ 71 ಅದರಲ್ಲಿ 5ನೇ ಮತ್ತು 6ನೇ ವಚನವನ್ನು ಓದುವುದಕ್ಕೆ ಇಷ್ಟಪಡ್ತೀನಿ. ಕರ್ತನಾದ ಯೆಹೋವನೇ, ಬಾಲಾರಾಧ್ಯ ನನ್ನ ನಿರೀಕ್ಷೆಯು ಭರವಸವೋ ನೀನೇ ಅಲ್ಲವೋ? ನಾನು ಹುಟ್ಟಿದ್ದನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತದಿನಿಂದ ನನ್ನ ಉದ್ಧಾರಕನು ನೀನೇ. ಈ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಹುಟ್ಟಿದ ದಿನದಿಂದ ಬಾಲ್ಯಪ್ರಾಯ ಯೌವನ ಪ್ರಾಯದಲ್ಲಿ ಅಷ್ಟು ಮಾತ್ರವಲ್ಲ, ಒಬ್ಬ ದೇವರ ಸೇವಕನ ಒಬ್ಬ ಧರ್ಮಪತ್ನಿಯಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಇದುವರೆಗೆ ದೇವರ ಸೇವೆ ನಿಮ್ಮನ್ನು ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಮುಂದೆ ಕೂಡ ದೇವರು ನಿಮ್ಮನ್ನು ಹೆಚ್ಚಾಗಿ ಉಪಯೋಗಿಸಲಿ. ದೇವರು ಪರಲೋಕದಿಂದ ಹೇರಳವಾದ ಜ್ಞಾನ ಆಶೀರ್ವಾದಗಳು ಇಹಪರಲೋಕದ ಆಶೀರ್ವಾದವನ್ನು ಕೊಟ್ಟು ನೀವು ಅನೇಕರಿಗೆ ಆಶೀರ್ವಾದವುಳ್ಳವಾದ ತಾಯಿಯಾಗಿರಬೇಕಂತೇಳಿ ಮನಪೂರ್ವಕವಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಸೇವೆಯನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್. ಧನ್ಯವಾದಗಳು. ಪ್ರಿಯರೇ, ಈ ಸಮಯದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ನಿಮಗೆ ಅನುಗ್ರಹ ಮಾಡಿರುವಂಥ ನೂತನವಾದ ಒಂದು ಒಳ್ಳೆಯ ಆಯುಷ್ಕಾಲಕ್ಕಾಗಿ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಪ್ರಿಯರ, ಈ ಸಮಯದಲ್ಲಿ ನಾವು ನಿಮಗಾಗಿ ತಂದೆ ದೇವರಲ್ಲಿ ನಿಮ್ಮನ್ನು ಹಾರೈಸಿ ನಾವು ಆಶೀರ್ವದಿಸುತ್ತಾ ಇದ್ದೇವೆ. ಯಾಕಂದರೆ ನಿಮ್ಮ ಸೇವೆಯಲ್ಲಿ ನಿಮ್ಮ ಜೊತೆಗಾರರಿಗೆ ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಕುಟುಂಬವಾದ ಅನೇಕ ರೀತಿಯಲ್ಲಿ ಅವರು ಭಾಗವಹಿಸಿ ನಿಮ್ಮ ಸೇವೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಮುನ್ನಡೆಯಲಿಕ್ಕಾಗುತ್ತೆ ನಾವು ದೇವರಲ್ಲಿ ನಾವು ಹಾರೈಸುವಂಥವರಾಗಿದೆ. ತಿರುಗಿ ಈ 50ನೇ ವರ್ಷದಲ್ಲಿ ದೇವರು ನಾವು ನಿಮಗಾಗಿ ದೇವರಲ್ಲಿ ನಾವು ಶುಭ ಹಾರೈಸುತ್ತಾ ಇದ್ದೇವೆ. ದೇವರು ನಿಮ್ಮ ಭವಿಷ್ಯವನ್ನು ರೂಪಿಸಲಿ, ನಿಮ್ಮ ಸೇವೆಯನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಲಿ, ನಿಮ್ಮ ಸೇವೆಗೆ ಬೇಕಾಗಿರುವಂಥ ಎಲ್ಲ ಕೃಪಾ ದಾನಗಳನ್ನು ದೇವರ ಅನುಗ್ರಹ ಮಾಡಲಿ. 50ನೇ ವರ್ಷವನ್ನು ಕಾಲಿಟ್ಟಿರುವಾಗ ಹೆಚ್ಚಾದ ರೀತಿಯಲ್ಲಿ ನಾವುಗಳು ಸಹ ಕುಟುಂಬವಾಗಿ ಸೇರಿ ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದೆ. ದೇವರು ನಿಮ್ಮ ಸೇವೆ, ನಿಮ್ಮ ಕುಟುಂಬ 50ನೇ ವರ್ಷ ನಿಮಗೆ ಕಾಲಿಡುವಾಗ ಹೆಚ್ಚಾದ ಆಶೀರ್ವಾದ ಕೃಪೆಯನ್ನು ಅನುಗ್ರಹ ಮಾಡಲೆಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಾಗಿ ಕೊಡಲೆಂಬುದಾಗಿ ಮತ್ತು ಕುಟುಂಬವಾಗಿ ಮಕ್ಕಳಿಗೆ ಮತ್ತು ನಿಮಗೂ ಇನ್ನೂ ಹೆಚ್ಚು ಆರೋಗ್ಯ ಬಲವನ್ನು ಕೊಟ್ಟು ದೇವರು ನಿಮ್ಮನ್ನು ಆಶ್ರಯಿಸಲೆಂಬುದಾಗಿ ದೇವರ ಪರಿಶುದ್ಧ ನಾಮದಲ್ಲಿ ನಾನು ಬೇಡುವನಾಗಿದ್ದೇನೆ. ದಿನನಿತ್ಯ ನನ್ನ ಕುಟುಂಬದಲ್ಲಿ ನಿಮ್ಮ ಕುಟುಂಬವನ್ನು ನೆನೆಸಿಕೊಂಡು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಆಮೇಲೆ ಹ್ಯಾಪಿ ಬರ್ತ್ಡೇ. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಸಹೋದರಿ ಮೇರಿ. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್ ಆಮೇನ್. ನಮಗೆ ಸ್ತೋತ್ರವಾಗಲಿ. ಈ ದಿನ ಜನ್ಮದಿನವನ್ನು ಕಳೆದಂಥ ಪ್ರಿಯ ಮಗಳಂತ ಮೇರಿಯವರಿಗೆ ಜನ್ಮದಿನದ ಶುಭಾಶಯಗಳು. ಕಳೆದ 49 ವರ್ಷ ದೇವರು ಕಾಯ್ದು ಕಾಪಾಡಿದ್ದಾರೆ. ಕಷ್ಟ, ನೋವು, ನಿರಾಶೆಗಳ ಮಧ್ಯದಲ್ಲಿ ಹಾದು ಬರುವಂತೆ ಸಹಾಯ ಮಾಡಿದ್ದಾರೆ. ಆದರೂ ಕೂಡ ನಾವು ನೋಡ್ತೀವಿ ಯೆಶಾಯ ಪತ್ರಿಕೆಯಲ್ಲಿ, ಯೆಶಾಯ ಬರೆದ ಪತ್ರಿಕೆ 54ನೇ ಅಧ್ಯಾಯ 10ನೇ ವಚನದಲ್ಲಿ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದಿಯದ್ದು ನಿನ್ನನ್ನು ಖಂಡಿಸುವ ಇವನು ಅನ್ನುತ್ತಾನೆ. ಈ ವಾಗ್ದಾನದ ವಚನವನ್ನು ಪ್ರಿಯ ಮಗಳಂತ ಮೇರಿಯವರಿಗೆ ಅನುಗ್ರಹಿಸಲಿ. ದೇವರು ಸದಾಕಾಲವು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಮಕ್ಕಳನ್ನು ಕಾದು ಕಾಪಾಡಲಿ. ಪ್ರಿಯ ಮಗಳಾದ ಮೇರಿಯವರಿಗೆ ಜನ್ಮದಿನದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೇರಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ದೇವರು ನಮ್ಮ ಜೀವಿತದಲ್ಲಿ ಇವತ್ತು ಒಂದು ಒಳ್ಳೆ ದಿನ ಇವತ್ತು. ಯಾಕಂದರೆ ನಮ್ಮ ಆತ್ಮೀಕ ತಾಯಿಯಾದಂಥ ಮೇರಕ್ಕನವರ 50ನೇ ವರ್ಷದ ಹುಟ್ಟುಹಬ್ಬದ ದಿನ. ಅದಕ್ಕಾಗಿ ನಾವು ಸಂತೋಷವುಳ್ಳರಾಗಿದ್ವಿ. ಯಾಕಂದರೆ ಒಂದು ವರ್ಷ ಕಳೆಯೋದು ಭಾಳ ಕಷ್ಟ. ಅದಕ್ಕಾಗಿ ದೇವರು ನಮ್ಮ ಮಕ್ಕಳಿಗೆ ಇಂಥ ದೊಡ್ಡ ಸಭೆ ಕೊಟ್ಟಿದ್ದಾರೆ ಅವ್ರಿಗೆ. ದೇವರಿಗೆ ಸ್ತೋತ್ರ. ಯಾಕಂದರೆ ಒಂದು ಕುಟುಂಬದಲ್ಲಿ ಏನೆಲ್ಲ ಸಮಸ್ಯೆ, ಹೋರಾಟ, ಗಲಿಬಿಲಿ ಇವೆಲ್ಲ ಬರುವಾಗ ಅವರು ಅದ್ರ ಎದುರಾಗಿ ನಿಂತು
ಮತ್ತು ಅದರಲ್ಲಿ ಗೆದ್ದು ದೇವರು ಅವರಿಗೆ ಒಂದು ದೊಡ್ಡ ಜಯ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ನಾವು ಹೇಳ್ತಿದ್ದೀವಿ, ನಮ್ಮ ಇಡೀ ಕುಟುಂಬವಾಗಿ ನಾವು ಹೇಳ್ತಿದ್ದೀವಿ, ಅಕ್ಕನಿಗೆ 50ನೇ ವರ್ಷದ ಆರ್ಥಿಕ ಶುಭಾಶಯಗಳಕ್ಕ. ದೇವರು ನಿಮ್ಗೆ ಇನ್ನೂ ಹೆಚ್ಚಾಗಿ ಆರೋಗ್ಯ ಆಯುಷ್ ಕೂಡಿಸ್ಕೊಡ್ಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ಆರೋಗ್ಯ ಆಯಸ್ಸನ್ನು ಕೊಟ್ಟು ದೇವರು ಕಾಪಾಡಲಿ. ಹಾಗೆ ನಮ್ಮ ಹೊಸನ ಸಭೆ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ ನಾವು ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಯೇಸು ನಾಮದಲ್ಲಿ ನಿಮಗೆ ಆರೋಗ್ಯ ಆಯಸ್ಸು ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಆಮೆನ್.